ನೀನು ಯಾಕೆ ಬಂದೆ ಇಲ್ಲಿಗೆ? ಸುಸ್ತು ಅಂತ ಹೇಳಿದ್ರಲ್ಲ ಅಮ್ಮ, ಅದಕ್ಕೆ ಜ್ಯೂಸ್ ಕೊಡೋಣ ಅಂತ ಬಂದೆ. ನಿನಗೆ ಯಾರು ಜ್ಯೂಸ್ ತರಕ್ಕೆ ಹೇಳಿದ್ದು? ನನಗೆ ಬೇಡ, ಹೋಗು. ಬೇಡ ಅಂದರೆ ಹೇಗಮ್ಮ? ನೀವಿವಾಗ ಜ್ಯೂಸ್ ಕುಡಿಯೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ಲಕ್ಷ್ಮಿ, ಹೋಗು ಇಲ್ಲಿಂದ. ಸರಿ, ನಿಮ್ಮ ಕೋಪ ಹೇಗಿದೆ ಅಂತ ನೋಡಿಕೊಂಡೇ ಹೋಗ್ತೀನಿ. ನನಗೆ ಗೊತ್ತು, ಜ್ಯೂಸ್ ಕೊಡೋ ನೆಪದಲ್ಲಿ ಏನೋ ಮಾತಾಡಕ್ಕೆ ಬಂದಿದ್ಯಾ ಅಂತ. ನನಗೆ ಮಾತಾಡೋದಕ್ಕೆ ಮೂಡಿಲ್ಲ, ಹೋಗು. ಅಮ್ಮ, ನೀವು ಹಠದಲ್ಲಿ ಕ್ವೀನ್ ಆದರೆ ನಾನು ಸ್ಮಾಲ್ ಕ್ವೀನ್. ಸರಿ, ಈಗ ನೀವು ಜ್ಯೂಸ್ ಕುಡಿಬೇಡಿ, ಬನ್ನಿ. ಏನು ಮಾಡ್ತಿದ್ಯಾ ನೀನು? ಒಳ್ಳೆ ಚಿಕ್ಕ ಮಕ್ಕಳು ಕೂದಲು ಒಣಗಿಸ್ಕೊಳ್ದೆ ಕಟ್ಕೊಂಡಿರ್ತಾರಲ್ಲ, ಕಟ್ಕೊಂಡಿದ್ದೀರಾ. ಈ ಥರ ಮಾಡಿದ್ರೆ ನೆಗಡಿ ಆಗತ್ತೆ. ಏನು ಬೇಕು ನಿನಗೆ? ಕಳೆದೋಗಿರೋ ನಿಮ್ಮ ನಗು, ಕಳೆದೋಗ್ತಿರೋ ನನ್ನಮ್ಮ. ಈ ಥರ ಬಣ್ಣದ ಮಾತಾಡಿ ನನ್ನನ್ನು ಯಾಮಾರ್ಸಕ್ಕೆ ನೋಡಬೇಡ ನೀನು. ಮಕ್ಕಳು ಯಾವತ್ತೂ ಅಮ್ಮನ್ನ ಯಾಮಾರ್ಸೋದಕ್ಕಾಗಲ್ಲ, ಆದರೆ ಅಮ್ಮ ಮಕ್ಕಳನ್ನ ಯಾಮಾರಿಸ್ಬೋದು. ನಾವೆಲ್ಲರೂ ಆಟ ಆಡ್ತಾ ಇರಬೇಕಾದ್ರೆ ನಿಮಗೊಂದು ಮೆಸೇಜ್ ಬಂತು. ನೀವು ಅದನ್ನು ನೋಡಿ ಗಾಬರಿ ಆದ್ರಿ. ನಾನು ಕೂಗ್ತಾ ಇದ್ದು ಕೇಳಿಸ್ಕೊಳ್ದೆ ಹಾಗೆ ಹೊರಟೋದ್ರಿ. ನೀವು ಎಲ್ಲಿಗೆ ಹೋಗಿದ್ರಿ, ಯಾರನ್ನ ಭೇಟಿ ಮಾಡಿದ್ರಿ, ಅಲ್ಲಿ ಏನಾಯಿತು, ಯಾಕೆ ಬಂದು ತಲೆ ಸ್ನಾನ ಮಾಡಿದ್ರಿ, ಕೂದಲನ್ನ ಒಣಗಿಸ್ಕೊಳ್ದೆ ಯಾಕೆ ಕೂತಿದ್ದೀರಾ, ಇದು ಯಾವುದನ್ನು ನಾನು ನಿಮಗೆ ಕೇಳೋದು ಇಲ್ಲ, ಯಾರಿಗೂ ಹೇಳೋದು ಇಲ್ಲ. ಯಾಕೆಂದರೆ ನಿನ್ನೆನೇ ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ. ನನ್ನ ಕಂಡೀಷನ್ಗೆ ನೀವು, ನಿಮ್ಮ ಕಂಡೀಷನ್ಗೆ ನಾನು ಒಪ್ಕೊಂಡು ಆಗಿದೆ. ಸೊ ಈಗ ನಿಮ್ಮ ಕೂದಲು ಒಣಗಿದೆ. ಇವಾಗ ನೀವು ಕೆಳಗಡೆ ಬಂದು ಎಲ್ಲರ ಜೊತೆ ಊಟ ಮಾಡಬೇಕು. ಬನ್ನಿ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ಹಾಗಾದರೆ ಡೀಲ್ ಕ್ಯಾನ್ಸಲ್ಲ? ಕಂಡೀಷನ್ನ ಬ್ರೇಕ್ ಮಾಡ್ತೀರಾ? ಪದೇ ಪದೇ ಅದನ್ನೇ ಹೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಿದ್ಯಾ? ಯಾಕಮ್ಮ ಹೀಗೆಲ್ಲ ಯೋಚನೆ ಮಾಡ್ತೀರಾ? ಈಗ ಮಕ್ಕಳು ಊಟ ಮಾಡದೇ ಇದ್ದಾಗ ತಂದು ಕೊಡೋಕ್ಕಾಗದೇ ಇರೋ ಚಂದ್ರನ್ನ ತೋರಿಸಿ ತಂದು ಕೊಡ್ತೀನಿ ಅಂತ ಊಟ ಮಾಡಿಸಲ್ವಾ? ಇದು ಹಾಗೆ ಅಂದ್ಕೊಳ್ಳಿ. ಈಗ ನೀವು ಊಟಕ್ಕೆ ಬರಲಿಲ್ಲ ಅಂದರೆ ನಾನು ಊಟಕ್ಕೆ ಹೋಗಲ್ಲ. ಈಗೇನು, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ತಾನೆ? ನಡಿ, ಬರ್ತೀನಿ. ಅಮ್ಮ, ಒಂದು ನಿಮಿಷ. ನಿಮ್ಮ ಈ ಸುಂದರವಾದ ಮುಖದಲ್ಲಿ ನಗು ಅನ್ನೋ ಒಡವೆ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಮ್ಮ. ನಿಮಗೋಸ್ಕರ ಅಲ್ಲದೆ ಹೋದರೂ ಮನೆಯವ್ರಿಗೋಸ್ಕರನಾದರೂ ನಗ್ನಗ್ತಾ ಬನ್ನಿ. ಸರಿ, ಆಯಿತು. ಏ ನಾಗಿ, ಹಂಗ್ಯಾಕೆ ಗಡ್ಬಡಿಸ್ಲಿಕ್ಕತ್ತೀಯ? ಸ್ವಲ್ಪ ಸಾವಕಾಶ ಪಡಿಸು. ನೋಡು, ಚಪಾತಿ ಹಾಕಿ ಚೂರು ಚೂರ ಪಲ್ಯ ಹಾಕಿ ಇನ್ನೂ ಸಾಗು ಬಡಿಸಿಲ್ಲ. ತಲೆಗಿಲಿ ಕೆಟ್ಟಕೇನೋ? ಎಮ್ಮಿ ತಮ್ಮಣ್ಣ ನಿಂತಂಗೆ ನಿಂತಿದ್ಯಲ್ಲ, ಬಂದೋಸಿ ಕಲ್ಪ್ ಮಾಡಬಾರ್ದ? ಏ ಹುಚ್ಚಿ ಪ್ಯಾಲಿ, ಅದು ಕಲ್ಪ್ ಅಲ್ಲ, ಹೆಲ್ಪ್. ಯಾವುದೋ ಒಂದು ಅದೇ ಮಾಡಬಾರ್ದಾ? ನೋಡು, ನನ್ನ ಕೆಲಸ ಓಡಿಸೋದು, ನಿನ್ನ ಕೆಲಸ ಬಡಿಸೋದು, ಅದನ್ನು ನೆಟ್ಟಗೆ ಮಾಡು. ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಳಗೋಗಿ ಪಾತ್ರೆ ತೊಳೆ ಹೋಗು.